ಪರಿಶುದ್ಧ ನಮಗೆ ಸ್ತೋತ್ರವಾಗಲಿ. ಇವತ್ತು ನಿಮ್ಮ ಮುಂದೆ ನಿಂತು ಕೇಳಲು ಕೃಪೆ ಕೊಟ್ಟ ದೇವರಿಗೂ ದೇವ ಸೇವಕರಿಗೂ ಹಾಗೂ ನಿಮಗೆಲ್ಲರಿಗೂ ವಂದನೆಗಳು. 2 ತಿಮೋತಿ 2ನೇ ಅಧ್ಯಾಯ 22ನೇ ವಾಕ್ಯ. ಎರಡು 22. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು. ಇಚ್ಛೆಗಳು ಅಂದ್ರೆ ಏನು? ಇಚ್ಛೆಗಳು ಅಂದ್ರೆ ಏನು? ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು. ಇಚ್ಛೆಗಳು ಅಂದ್ರೆ ಆಸೆಗಳು, ಈ ಲೋಕದ ಆಸೆಗಳು, ಆಮೇಲೆ ಕಣ್ಣಿನ ನೋಟಿನ ಆಸೆಗಳು, ಈ ಆಸೆಗಳಿಂದ ದೂರವಾಗಿರ್ಬೇಕು ಅಂತ ಹೇಳ್ತಿದ್ದಾರೆ. ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನ ಯಾರಲ್ಲಿರುತ್ತೋ ಅವ್ರ ಜೊತೆ ಇರಲು ನಾವು ಸ್ವಲ್ಪ ಪ್ರಯಾಸ ಪಡಬೇಕು. ಅಂದರೆ ಇವಾಗ ಚರ್ಚಿಗೆ ಬಂದು ಸೇವಕರೊಟ್ಟಿಗೆ ನಾವು ಅವ್ರ ಜೊತೆ ಇದ್ದು ನಾವು ದೇವರಲ್ಲಿ ಬೆಳೆಯೋದಕ್ಕೂ ಅವ್ರ ಜೊತೆ ಇರೋದಕ್ಕೂ ನಾವು ಪ್ರಯಾಸ ಪಡಬೇಕು. ಹಾಗೆ ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಮತ್ತಾಯ 5ನೇ ಅಧ್ಯಾಯ 8ನೇ ವಾಕ್ಯ. ನಿರ್ಮಲ ಚಿತ್ತಹೃದಯರು ಅವರು ದೇವರನ್ನು ನಿರ್ಮಲ ಚಿತ್ತರು ಅಂದರೆ ನಿಷ್ಕಳಂಕ ಮನಸ್ಸುಳ್ಳವರು, ಶುದ್ಧ ಮನಸ್ಸುಳ್ಳವರು, ಅವರು ದೇವರನ್ನು ನೋಡುವರು. ಅಂದರೆ ಅವರು ಶುದ್ಧ ಮನಸ್ಸುಳ್ಳವರು ಅವರು ದೇವರನ್ನು ನೋಡುವರು. ಹಾಗೆ ಕೀರ್ತನೆ 119:9. ಯೌವನಸ್ಥರು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯೋದ್ರಿಂದಲೇ. ನಾವು ದೇವರ ವಾಕ್ಯವನ್ನು ಯಾವಾಗ ಅದನ್ನು ತಿಳಿದು ಅರಿತುಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಅದನ್ನು ಹೃದಯ ಬಾಲಿಗೆಯಲ್ಲಿ ಬರೆದಿಟ್ಟುಕೊಂಡು ನಾವು ಯಾವಾಗ ವಾಕ್ಯದಲ್ಲಿ ಗಮನಿಸಿ ನಡೆಯುತ್ತೇವೋ ದೇವರ ವಾಕ್ಯವು ನಮ್ಮನ್ನು ನಡೆಸುತ್ತದೆ. ದೇವರು ನಮ್ಮೊಟ್ಟಿಗಿದ್ದು ಕಾರ್ಯವನ್ನು ಮಾಡುತ್ತಾರೆ. ಜ್ಞಾನೋಕ್ತಿ 6ನೇ ಅಧ್ಯಾಯ 21-23. ಅವುಗಳನ್ನು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು. ಅಂದರೆ ದೇವರ ವಾಕ್ಯವನ್ನು ನಮ್ಮ ಹೃದಯ ಎಂಬ ಅಲಿಗೆಯಲ್ಲಿ ಬರೆದಿಟ್ಟುಕೊಂಡು ಅದನ್ನು ನಾವು ಬಂಧಿಸಿ ಅದರ ಪ್ರಕಾರ ಅದನ್ನು ನಡೆಯಬೇಕು. ನಿನ್ನ ಕಂಠಕ್ಕೆ ಧರಿಸಿಕೋ. ದೇವರ ವಾಕ್ಯವು ಪ್ರತಿದಿನವೂ ನಾವು ಓದುವಾಗ ಅದ್ರ ಪ್ರಕಾರ ನಡೆಯುವಾಗ ದೇವರು ನಮ್ಮೊಟ್ಟಿಗಿರ್ತಾರೆ. ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು. ನಾವು ನಡೆಯುವಾಗ ದೇವರ ವಾಕ್ಯವು ನಮ್ಮೊಟ್ಟಿಗೆ ಇದ್ದು ನಡೆಸುವುದು. ಮಲಗಿಕೊಂಡಾಗ ಕಾಯುವುದು. ನಾವು ಮಲ್ಕೊಂಡಾಗಲೂ ದೇವರ ವಾಕ್ಯವು ನಮ್ಮನ್ನು ಕಾಯುತ್ತದೆ. ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತನಾಡುವುದು. ದೇವರ ವಾಕ್ಯವು ನಾವು ಇವಾಗ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಏನಾದರೂ ಆದರೆ ಅದು ದೇವರ ವಾಕ್ಯ ನಮ್ಮನ್ನು ಕಾದಿ ನಮ್ಮೊಟ್ಟಿಗಿರುತ್ತದೆ. ಆಜ್ಞೆಯ ದೀಪ ಉಪದೇಶವೇ ಬೆಳಕು. ದೇವರ ವಾಕ್ಯವೇ ನಮಗೆ ಆಜ್ಞೆಯ ದೀಪವು. ದೇವರು ಕೀರ್ತನೆಗಾರನು ಇಲ್ಲಿ ಕೀರ್ತನೆ 119:105 ಹೇಳುವಂತೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. ದೇವರ ವಾಕ್ಯವು ನಮಗೆ ದೀಪವೂ ಹಾಗೂ ದಾರಿಯೂ ಆಗಿದೆ. ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವನದ ಮಾರ್ಗ. ನಾವು ಒಂದು ವಾಕ್ಯವನ್ನು ನೋಡಿದಾಗ ಅಥವಾ ಕೇಳುವಾಗ ಅದರ ಪ್ರಕಾರ ನಡೆದು ಅದನ್ನು ಜೀವನಕ್ಕೆ ಅಳವಡಿಸಿಕೊಂಡು ನಾವು ನಡೆಯುವಾಗ ಆ ವಾಕ್ಯವು ನಮ್ಮನ್ನು ನಡೆಸುವುದು. ದೇವರು ನಮ್ಮೊಟ್ಟಿಗೆ ಹೊಸ ಮಾರ್ಗವಾಗುತ್ತದೆ. ದೇವರ ವಾಕ್ಯವು ಅದು ಜೀವನದ ಮಾರ್ಗವಾಗುತ್ತದೆ. ಹಾಗೆ ಇನ್ನೊಂದು ವಾಕ್ಯ ನೋಡೋಣ. 1 ಪೇತ್ರ 3ನೇ ಅಧ್ಯಾಯ 5ನೇ ವಾಕ್ಯ.
3ನೇ ಅಧ್ಯಾಯ 5ನೇ ವಾಕ್ಯ. ಸಾತ್ವಿಕವಾದ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಅಂದರೆ ಇಲ್ಲಿ ಹೇಳ್ತಿದ್ದಾರೆ, ಸಾತ್ವಿಕವಾದ ಮನಸ್ಸು ಎಂದರೆ ಶುದ್ಧ ಮನಸ್ಸು, ಶುದ್ಧ ನಡೆ, ಶುದ್ಧ ನುಡಿ, ಶುದ್ಧ ಮಾತು, ಪರಿಶುದ್ಧವಾದ ಕಣ್ಣಿನ ನೋಟ. ಇವುಗಳು ನಮ್ಮೊಳಗೆ ಇದ್ದರೆ, ದೇವರು ಶುದ್ಧವಾಗಿದ್ದರೆ ದೇವರಿಗೆ ನಾವು ಮೆಚ್ಚುಗೆ ಆಗಿರುತ್ತೇವೆ. ಅದು ನಮ್ಮ ಒಳಂಗಣ ಭೂಷಣವನ್ನು ಅದೇ ದೇವರಿಗೆ ಮೆಚ್ಚುಗೆ ಆಗುತ್ತದೆ. ಇದನ್ನು ನಾವು ಅಲಂಕರಿಸಿಕೊಂಡು ನಡೆದಾಗ ದೇವರಿಗೆ ಮೆಚ್ಚುಗೆಯಾಗಿ ಇದ್ದು ದೇವರ ದೃಷ್ಟಿಯಲ್ಲಿ ತುಂಬ ಬೆಲೆಯುಳ್ಳದ್ದು. ಇಲ್ಲಿ ಹಾಗೆ ಕೆಳಗೆ ನೋಡುವಾಗ ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು. ಇದೆಲ್ಲ ನಮ್ಮಲ್ಲಿದ್ದರೆ ನಾವು ದೇವರ ದೃಷ್ಟಿಯಲ್ಲಿ ಬಹು ಬೆಲೆಯುಳ್ಳವರಾಗಿರ್ತೇವೆ. ನಮ್ಮಲ್ಲಿ ಶುದ್ಧ ಮನಸ್ಸಿದ್ದರೆ ನಾವು ದೇವರಲ್ಲಿ ತುಂಬ ಬೆಲೆಯುಳ್ಳವರಾಗಿ ದೇವರಿಗೆ ಮೆಚ್ಚುಗೆ ಆಗಿರುತ್ತೇವೆ. ಹಾಗೆ ಇನ್ನೊಂದು ವಾಕ್ಯ ನೋಡೋಣ, ಕೀರ್ತನೆ 51:10. ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಅಂದರೆ ದೇವರ ಹತ್ರ ನಾವು ಬೇಡಿಕೊಳ್ಳೋಣ, ಶುದ್ಧ ಹೃದಯವನ್ನು ನಿರ್ಮಿಸು ಎಂದು, ಹಾಗೂ ಸ್ಥಿರ ಚಿತ್ತವನ್ನು, ಸಮಾಧಾನವನ್ನು ಅನುಗ್ರಹಿಸು ಎಂದು ಬೇಡಿಕೊಂಡು ಇನ್ನು ಮುಂದೆ ನೂತನವಾಗಿ ನಡೆದುಕೊಂಡು ಇರೋಣ ಎಂದು ಹೇಳುತ್ತಾ ಈ ವಾಕ್ಯವನ್ನು ಹೇಳಲು ಸಮಯ ಕೊಟ್ಟ ದೇವರಿಗೂ ಹಾಗೂ ದೇವ ಸೇವಕರಿಗೂ ವಂದನೆ.